ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊತೀನಿ, ಓಕೆನಾ? ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊಂಡು ಆದಮೇಲೆ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ, ಓಕೆನಾ? ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಸಿಂಪಲ್ಲಾಗಿ ಪಟ ಅಂತ ಮಾಡ್ಕೊಂಡು ಹೋಗ್ಬೋದು. ಏನಪ್ಪ ರೆಸಿಪಿ ಅಂದರೆ ಎಗ್ ಬಿರಿಯಾನಿ ರೆಸಿಪಿ, ಓಕೆನಾ? ಆ ರೆಸಿಪಿ ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಬ್ಯೂಟಿ ಟಿಪ್ಸ್ನ ರೆಸಿಪಿನ ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಮ್ಮಪ್ಪ ಜೊತೆಗೆ ಡಿಮಾರ್ಟ್ಗೆ ಹೋಗಿದ್ದೀನಿ, ಮತ್ತು ಡಿಮಾರ್ಟ್ ಶಾಪಿಂಗ್ ವ್ಲಾಗ್ನು ಕೂಡ ಕ್ಲಿಪ್ಪಿಂಗ್ಸ್ ಅಲ್ಲಿ ತೊಗೊಂಡಿರೋಂಥ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಯಾರ್ಯಾರಿಂದ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಏನಪ್ಪ ಬ್ಯೂಟಿ ಟಿಪ್ಸ್? ಫಸ್ಟ್ ಬ್ಯೂಟಿ ಟಿಪ್ಸ್ ನೋಡ್ಕೊಂಡು ಬರೋಣ, ಓಕೆನಾ? ಫಸ್ಟು ಎಲ್ಲ ಮನೇಲೂ ಕೈ ಎಣ್ಣೆ ಇದ್ದೇ ಇರುತ್ತಲ್ಲ, ಕೈ ಎಣ್ಣೆ, ಕ್ಯಾಸ್ಟ್ರೋಲ್ ಆಯಿಲ್, ಕೈ ಎಣ್ಣೆ ಮತ್ತು ಸೀಗೆಕಾಯಿ ಪುಡಿ ಅಂತಾರೆ. ಅವಾಗೆಲ್ಲ ತುಂಬ ಯೂಸ್ ಮಾಡೋರು ಸೀಗೆಕಾಯಿ ಪುಡಿ, ಇವಾಗ ಸ್ವಲ್ಪ ಕಮ್ಮಿ, ಓಕೆನಾ? ಸೀಗೆಕಾಯಿ ಪುಡಿ, ಓಕೆನಾ? ಏನಪ್ಪ ಬ್ಯೂಟಿ ಟಿಪ್ಸು ಅಂದರೆ, ಇವಾಗ ಎಷ್ಟೊಂದು ಜನಕ್ಕೆ ಜಾಸ್ತಿ ತುಟಿ ಹತ್ರ ತುಟಿ ಕೊನೆ ಕಪ್ಪಗಾಗಿರೋದು, ಇಲ್ಲ ಅಂದರೆ ಮೂಗು ಕೊನೆ ಕಪ್ಪದಾಗಿರೋದು, ಇಲ್ಲಿ ಡಾರ್ಕ್ ಸ್ಪಾಟ್ಸು, ವೈಟ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಇಲ್ಲಿ ಕುತ್ತಿಗೆ ಹತ್ರ ಕಪ್ಪಗಾಗಿರುತ್ತೆ ಒಬ್ಬೊಬ್ರಿಗೆ, ಓಕೆನಾ? ಮತ್ತು ಮಕ್ಕದಲ್ಲಿ ಸ್ವಲ್ಪ ಟ್ಯಾನ್ ಇರುತ್ತೆ, ಸನ್ ಟ್ಯಾನ್, ಅದೆಲ್ಲ ರಿಮೂವ್ ಆಗಬೇಕಂದ್ರೆ ನನ್ನ ಹತ್ರ ಒಂದು ಬ್ಯೂಟಿ ಟಿಪ್ಸ್ ಇದೆ, ಓಕೆನಾ? ಏನಪ್ಪ ಅಂದರೆ, ಈ ಕ್ಯಾಸ್ಟರ್ ಆಯಿಲ್ ಇರುತ್ತಲ್ಲ, ಇದು ನಾನು ರೀಸೆಂಟಾಗಿ ನನಗೆ ಅದು ಅನುಭವ ಆಗಿತ್ತು. ಯುಗಾದಿ ಹಬ್ಬದ ದಿನ ಎಣ್ಣೆ ಹಚ್ಕೋತಾರೆ ಗೊತ್ತಾ? ಎಣ್ಣೆ ಹಚ್ಕೊಂಡಾಗ ನಾನು ಚೆನ್ನಾಗಿ ಮಸಾಜ್ ಮಾಡಿ ಹಚ್ಕೊಂಡಿದ್ದೆ. ಆಮೇಲೆ ಎಣ್ಣೆ ಹೋಗಲ್ಲ ಅಂತ ಕಾರಣಕ್ಕೆ ಸೀಗೆಕಾಯಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮೀನ್ಸ್ ಸ್ಕ್ರಬ್ ಮಾಡ್ಕೊಂಡು ಮುಖ ತೊಳಿತಾರೆ, ಇಲ್ಲ ಮೈಗೆಲ್ಲ ಹಚ್ಕೋತಾರೆ ಎಣ್ಣೆ ಹೋಗ್ಲಿ ಅಂತ. ಕ್ಯಾಸ್ಟರ್ ಆಯಿಲ್ ಬೇಗ ಹೋಗಲ್ಲ, ಆಯ್ತಾ? ಅದಕ್ಕೆ ಅವಾಗ ನನಗೇನು ಫೀಲ್ ಆಯಿತು ಅಂದರೆ, ಅದು ಹಚ್ಕೊಂಡಾಗ ಜಾಸ್ತಿ ಮೂಗತ್ರ ಇರೋವಂಥ ಬ್ಲ್ಯಾಕು, ಈ ತುಟಿ ಕೊನೆಯಲ್ಲಿರೋವಂಥ ಬ್ಲ್ಯಾಕು, ಡಾರ್ಕ್ ಸರ್ಕಲ್ ಅಂತ ಬ್ಲ್ಯಾಕ್ ಸ್ಪಾಟ್ಸು, ವೈಟ್ ಸ್ಪಾಟ್ಸು, ಮುಖದಲ್ಲಿರುವಂಥ ಎಷ್ಟೋ ಟ್ಯಾನ್ನ ರಿಮೂವ್ ಮಾಡ್ತು. ಮತ್ತು ನಮ್ಮ ಟೈಮಲ್ಲಿ ತುಂಬ ಸನ್ ಬಂದಿದೆ, ಅದೆಲ್ಲ ರಿಮೂವ್ ಮಾಡ್ತು. ಅವಾಗ ಅಂದ್ಕೊಂಡಿದ್ದು ಒಳ್ಳೆ ಬ್ಯೂಟಿ ಟಿಪ್ಸ್ ಅಲ್ವಾ ಅಂತ. ಎಷ್ಟೊಂದು ಬ್ಯೂಟಿ ಟಿಪ್ಸ್ ಮನೇಲೇ ಇರುತ್ತೆ, ಓಕೆನಾ? ಆದಷ್ಟು ನಾವು ಆಚೆ ಹೋಗಿ ಕ್ರೀಮ್ಸ್ನ ತೊಗೊಂಡು ಪರ್ಚೇಸ್ ಮಾಡೋ ಬದಲು ಮನೇಲಿ ಎಷ್ಟೊಂದು ಬ್ಯೂಟಿ ಟಿಪ್ಸ್ ಇರುತ್ತೆ, ಓಕೆನಾ? ಅದರಲ್ಲಿ ಇದೊಂದು ಬ್ಯೂಟಿ ಟಿಪ್ಸ್ ನನಗೆ ಬೆಸ್ಟ್ ಅನಿಸ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಕ್ಯಾಸ್ಟರ್ ಆಯಿಲ್ನ ತಗೊಂಡು ಎರಡು ಕೈಗೂ ನೀವು ಹಿಂಗೆ ಮಸಾಜ್ ಮಾಡ್ಕೊಳ್ಳಿ, ಹಿಂಗೆ, ಓಕೆನಾ? ಮಸಾಜ್ ಮಾಡ್ಕೊಂಡು ಬ್ಲೆಂಟಾಗಿ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ. ಚೆನ್ನಾಗಿ ತಗೊಳ್ಳಿ, ಸ್ವಲ್ಪ ಚೆನ್ನಾಗಿ. ನಾನು ನಿಮಗೆ ಬರೀ ಮುಖ ತೋರಿಸ್ತಾ ಇದ್ದೀನಿ, ಓಕೆನಾ? ನಿಮ್ಗೆ ಎಲ್ಲೆಲ್ಲ ಡಾರ್ಕ್ ಇದಾಗಿದೆ, ಡಾರ್ಕ್ ಸನ್ ಬರ್ನ್ ಆಗಿದೆ, ಕೈ ಕುತ್ತಿಗೆ ಭಾಗ ಎಲ್ಲ ಆಗಿರುತ್ತೆ, ಓಕೆನಾ? ಅದೆಲ್ಲ ನೀವು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕ್ಯಾಸ್ಟರ್ ಆಯಿಲ್ ಹಾಕೊಂಡು ಬ್ಲೆಂಡಾಗಿ ಮಸಾಜ್ ಮಾಡಿ ಮುಖಕ್ಕೆ. ಯಾವಾಗಲೂ ಬ್ಲೆಂಡಾಗಿ ಈ ಪೋರ್ಷನ್ನು ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಮಸಾಜ್ ಆಗುತ್ತೆ, ಓಕೆನಾ? ಮಸಾಜ್ ಮಾಡ್ಕೊಂಡು ಆದಮೇಲೆ ಒಂದು 5 to 10 minutes ಬಿಟ್ಬಿಡಿ. ಸ್ವಲ್ಪ ಎಣ್ಣೆ ಕುಡಿಬೇಕು, ಓಕೆನಾ? ಮತ್ತು ಆವಾಗ ನೀವು ಅದಾದಮೇಲೆ ಸೀಗೆಕಾಯಿ ಹಾಕ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಅವಾಗ ತುಂಬ ಯೂಸ್ಫುಲ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮೇ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಇಲ್ಲಿರೋವಂಥ ಬ್ಲ್ಯಾಕ್ ಸ್ಪಾಟ್ಸು, ವೈಟ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಇಲ್ಲಿರೋ ಕೊನೆಯಲ್ಲಿರೋವಂಥ ಡಾರ್ಕ್ ಆಗಿರೋವಂಥ ಪೋರ್ಷನ್ ಎಲ್ಲ ಸ್ವಲ್ಪ ರಿಡ್ಯೂಸ್ ಆಗುತ್ತೆ, ಓಕೆನಾ? ನಿಜ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಓಕೆ, ಇವಾಗ ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು 5 ನಿಮಿಷ ಆಯಿತು. ನಾನು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದಿದ್ದಾಯಿತು. ಸೊ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಸೀಗೆಕಾಯಿ ಪುಡಿ ಇದೆಯಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಸ್ವಲ್ಪ ಪೋರ್ಷನ್ ಇಷ್ಟು ತಗೊಂಡಿದ್ದೀನಿ. ಸ್ವಲ್ಪ ತಗೊಂಡು ಸ್ಕ್ರಬ್ ಮಾಡ್ಕೊಳ್ಳಿ ಅಷ್ಟೇ. ಜಾಸ್ತಿ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗೋಕ್ಕಿಂತ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ.
ಇವಾಗ ನನಗೆ ಇಲ್ಲಿ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಇದೆ ಓಕೆನಾ, ಅದು ನಾನು ಇಲ್ಲೇ ನಿಮಗೆ ಬ್ಲ್ಯಾಕ್ ಹಾಕ್ಬೋದು. ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡ್ಕೊಳ್ಳಿ. ಎಣ್ಣೆಲಿ ಮಸಾಜ್ ಮಾಡ್ಕೊಂಡಿರ್ತೀರಲ್ಲ, ಸೀಗೆಕಾಯಿ ಪುಡಿಯಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಇದು ನಂಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ದಟ್ ನಿಮಗೂ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ. ಬ್ಯೂಟಿ ಟಿಪ್ಸ್ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆನಾ. ನೀವು ಅಪ್ಲೈ ಮಾಡಿ ನಿಮಗೂ ವರ್ಕ್ ಆದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಬ್ಯೂಟಿ ಟಿಪ್ಸ್ ವರ್ಕ್ ಆಯಿತು ಅಂತ ನಂಗೊಂದು ಕಮೆಂಟ್ ಮಾಡಿ. ತುಂಬ ಖುಷಿ ಆಗುತ್ತೆ ನನಗೆ ನಿಮ್ಮ ಕಮೆಂಟ್ನ ಓದೋದ್ರಿಂದ. ನೋಡಿ ಈ ಥರ ಮಸಾಜ್ ಆದ್ಮೇಲೆ ನಿಮಗೆ ಸ್ವಲ್ಪ ಉರಿಯುತ್ತೆ ಓಕೆನಾ. ಮಕ್ಕ ಚೆನ್ನಾಗಿ ಸ್ಕ್ರಬ್ ಮಾಡಿರ್ತೀರಲ್ಲ, ಉರಿಯುತ್ತೆ ಮಕ್ಕ. ಉರಿತಿದ್ರೆ ಒಂದು 5 ಮಿನಿಟ್ಸ್ ಅದೇ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ಬಿಡುತ್ತೆ. ಏನು ಉರಿಯುತ್ತಿಲ್ಲ, ಚಿಕ್ಕದಾಗಿ ಏನೋ ಒಂಥರ ಉರಿಯುತ್ತೆ ಅಷ್ಟೇ ಹೊತ್ತು ಏನು ಜಾಸ್ತಿ ಬಗ ಅಂತ ಉರಿಯಲ್ಲ, ಸ್ವಲ್ಪ ಉರಿಯುತ್ತೆ ಮಕ್ಕ ಅಷ್ಟೇ. ಒಂದು 5 ಮಿನಿಟ್ಸ್ ಹಿಂಗೆ ಬಿಟ್ಬಿಡಿ ಓಕೆನಾ. 5 ಮಿನಿಟ್ಸ್ ಮಸಾಜ್ ಮಾಡ್ಕೊಂಡಾದ್ಮೇಲೆ ಕೈ ಎಣ್ಣೆ ಎಲ್ಲ ಕ್ಯಾಸ್ಟ್ರೋಲ್ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿರ್ತೇವೆ. ಕ್ಯಾಸ್ಟ್ರೋಲ್ ಆಯಿಲ್ ಹಾಕೊಂಡು 5 ನಿಮಿಷ ಆದಮೇಲೆ ಸೀಗೆಕಾಯಿ ಪುಡಿನ ಚೆನ್ನಾಗಿ ಹಾಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ. ಜಾಸ್ತಿ ನನಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆ ಅಂದರೆ ಮೂಗಿನ ಕೊನೆಯಲ್ಲಿ ಸ್ವಲ್ಪ ಬ್ಲ್ಯಾಕು, ಇದು ಟೀ ಕೊನೆಯಲ್ಲಿ, ಹಾಗೆ ಇನ್ನು ಮೇಲೆ ಜಾಸ್ತಿ ನನಗೆ ಇದಾಗಿದೆ, ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಜಾಸ್ತಿ ಅಂದರೆ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ ಓಕೆನಾ. ಅದನ್ನ ನಾನು ಏನು ಮಾಡ್ಕೊತೀನಿ ಅಂದರೆ ಆ ಪೋರ್ಷನ್ ಚೆನ್ನಾಗಿ ಬ್ಲೆಂಡಾಗಿ ಮಸಾಜ್ ಮಾಡ್ಕೊತೀನಿ ಅಷ್ಟೇ. ಜಾಸ್ತಿ ಉಜ್ಜಕ್ಕೆ ಹೋಗ್ಬಿಡಿ, ತೀರಾ ಉರಿಯುತ್ತೆ. ಬ್ಲೆಂಡಾಗಿ ಮಸಾಜ್ ಮಾಡ್ಕೊಂಡ್ರೆ ನಿಜ ಹೇಳ ಮಖ ತೊಳ್ಕೊಂಡ್ಬಂದು ಎಷ್ಟು ಬಿಫೋರ್ ಆಫ್ಟರ್ ಹಿಂಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಫೈನ್. ನೋಡ್ದಾ ಎಷ್ಟು ಡಿಫ್ರೆನ್ಸ್ ಬಂದಿದೆ ಇಲ್ಲಿ. ಎಷ್ಟು ನಾನು ಮುಂಚೆ ಇದು ಆಯಿಲ್ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು 5 ನಿಮಿಷ ಬಿಟ್ಟು ಸೀಗೆಕಾಯಿ ಪುಡಿ ಹಾಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಇವಾಗ ಮಖ ತೊಳ್ಕೊಂಡ್ಬಂದಿದ್ದೀನಿ. ಫಸ್ಟ್ ನೀವು ಪ್ಲೇನ್ ನೀರಲ್ಲಿ ತೊಳೆದ್ರೆ ಹಂಗೆ ಇನ್ನೂ ಸ್ವಲ್ಪ ಎಣ್ಣೆ ಜೆಡ್ಡಿರುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಸೋಪನ್ನ ಯೂಸ್ ಮಾಡ್ಕೊಂಡು ಮಖ ತೊಳೆದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು. ಈ ಥರ ನಾವು ವೀಕ್ಲಿ ಒಂದ್ಸಲಿ ಟ್ರೈ ಮಾಡ್ತೀವಿ. ವೀಕ್ಲಿ ಒಂದ್ಸಲಿ ನಾನು ಯೂಸ್ ಮಾಡ್ತೀನಿ ಓಕೆನಾ. ನೋಡಿ ಓಕೆನಾ. ಈ ಬ್ಯೂಟಿ ಟಿಪ್ಸ್ ನಂಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನಿಮಗೂ ಸಹ ವರ್ಕ್ ಆಗ್ಬೋದು. ಟ್ರೈ ಮಾಡಿ ನಿಮಗೆ ವರ್ಕ್ ಆದರೆ, ಇಲ್ಲ ನಾನು ಟ್ರೈ ಮಾಡಿದ್ದೀನಿ ನೀವು ಮಾಡೋ ಬ್ಯೂಟಿ ಟಿಪ್ಸ್ನ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ತುಂಬ ಖುಷಿ ಆಗುತ್ತೆ ಓಕೆನಾ. ಈ ಬ್ಯೂಟಿ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಇವಾಗ ಫುಡ್ ರೆಸಿಪಿ ನೋಡೋಕ್ಕಿಂತ ಮುಂಚೆ ಡಿಮಾರ್ಟ್ ಶಾಪಿಂಗ್ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಫುಡ್ ರೆಸಿಪಿ ನೋಡ್ಕೊಂಡ್ಬನ್ನಿ ಓಕೆನಾ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಯಾರು ವಿಡಿಯೋನ ಸ್ಕಿಪ್ ಮಾಡಿದಾರೆ ನೋಡಿ. ನಾನು ನಮ್ಮ ಅಪ್ಪನ ಜೊತೆಗೆ ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ದಾಯ್ತು. ಎಲ್ಲ ತಗೊಂಡಿದ್ರು ಅಪ್ಪಾಜಿ, ಆದರೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ನೆಸೆಸರಿ ಐಟಮ್ಸ್ ಅಂತ ಡಿಮಾರ್ಟ್ಗೆ ಹೋಗಿದ್ವಿ. ನಾನು ನಮ್ಮ ಅಪ್ಪ ಹೋಗಿದ್ವಿ. ಆಮೇಲಿಂದ ನಮ್ಮ ಅಮ್ಮ ನನ್ನ ತಮ್ಮ ಬಂದರು. ಅಲ್ಲಂತೂ ನಮ್ಮಪ್ಪ ಎಲ್ಲ ನೆಸೆಸರಿ ಐಟಮ್ಸ್ ತಗೋತಾ ಇದ್ರೆ, ನಾನು ಬೇಕಾಗಿರುವಂಥ ಮನೆಗೆ ಬೇಕಾಗಿರೋಂಥ ಸ್ವಲ್ಪ ಐಟಮ್ಸ್ ಅಂದ್ರೆ ಏನಂದ್ರೆ ಶೋ ಐಟಮ್ಸ್ನೆಲ್ಲ ನೋಡ್ತಿದ್ದೆ. ನಮ್ಮ ಅಪ್ಪ ಹೇಳ್ತಾ ಇದ್ರು, ಬೇಡ ಬಾವ ಸಾಕು, ಏನೇನು ಬೇಕೋ ಅದೇ ತಗೊಂಡು ಹೋಗೋಣ ಅಂತ. ಆಮೇಲೆ ನಾನು ನಮ್ಮ ಅಮ್ಮ ಬಂದಿದ್ರಲ್ಲ, ಅಮ್ಮನ ಜೊತೆಗೆ ಸ್ವಲ್ಪ ಹಂಗೆ ಬಟ್ಟೆ ಎಲ್ಲ ಮೀನ್ಸ್ ಏನು ನ್ಯೂ ಕಲೆಕ್ಷನ್ಸ್ ಬಂದಿದೆ ಅಂತ ನೋಡಕ್ ಹೋಗಿದ್ವಿ. ಚೆನ್ನಾಗಿತ್ತು ಕಲೆಕ್ಷನ್ಸ್. ಡಿಮಾರ್ಟಲ್ಲೂ ಕ್ಲಾತ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ಟೆ ಕಲೆಕ್ಷನ್ಸ್ ಹುಡುಗರಿಗೂ ಚೆನ್ನಾಗಿದೆ, ಹುಡುಗರಿಗೂ ಚೆನ್ನಾಗಿದೆ, ಹೋಗ್ಬೋದು ಅಂತ ಹೇಳ್ತೀನಿ. ಅಲ್ಲಿ ನಾನು ಜೀನ್ಸ್ ಪ್ಯಾಂಟ್ ನೋಡಿದೆ, ತಗೊಳ್ಳೋಣ ಅನ್ಕೊಂಡೆ, ಬಟ್ ಈ ಕಲರ್ ನನ್ನ ಹತ್ರ ಇತ್ತು, ಅದಕ್ಕೆ ಬೇಡ ಇವಾಗ ಅಂದ್ಬಿಟ್ಟು ಸುಮ್ಮನೆ ವಾಪಸ್ ಬಂದಿದ್ದಾಯ್ತು. ಡಿಮಾರ್ಟ್ ಅಲ್ಲಿ ನಾವೇನೇನ್ ಶಾಪಿಂಗ್ ಮಾಡಿದ್ವಿ ಅಂದ್ರೆ ಬೇಕಾಗಿರೋ ನೆಸೆಸರಿ ಗ್ರೋಸರಿ ಐಟಮ್ಸು, ಸ್ವಲ್ಪ ಎಣ್ಣೆ, ಸಬ್ಬಕ್ಕಿ, ಹಾಗೆ ನನ್ನ ತಂಗಿ ಕೆಲಾಗ್ಸ್ ಬೇಕಾಗಿತ್ತು, ಏನೇನ್ ಬೇಕು ಸ್ವಲ್ಪ ಐಟಮ್ಸ್ನ ಅಷ್ಟೇ ಶಾಪಿಂಗ್ ಮಾಡಿದ್ದು. ದೇವ್ರ ಎಣ್ಣೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಅಪ್ಪನ ಜೊತೆಗೆ ಆಟ ಮಾಡ್ಕೊಂಡು ನಾನೊಂದು ಜ್ಯೂಸ್ ಬಾಟಲ್ ಜೊತೆಗೆ ಇದು ಫ್ರೈ ಮಯೋನೀಸ್ದು ಪೊಟ್ಯಾಟೊ ಫ್ರೈನ ತಗೊಂಡಿದ್ದಾಯ್ತು ಡಿಮಾರ್ಟ್ ಶಾಪಿಂಗ್ ಆಗಾದ್ಮೇಲೆ. ಇವಾಗ ಕುಕ್ಕಿಂಗ್ ಬ್ಲಾಗ್ಗೆ ಹೋಗೋಣ ಓಕೆನಾ. ನಾನು ಹೇಳ್ದಂಗೆ ಎಗ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೋತೀನಿ ಅಂದಿದ್ದೆ. ಇವಾಗ ಎಗ್ ಬಿರಿಯಾನಿ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊಟ್ಟೆ, ರೈಸ್ ಬೇಕು, ಹಾಗೆ ಪಲಾವ್ ಐಟಮ್ಸ್ ಬೇಕು, ಈರುಳ್ಳಿ,
ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಫಸ್ಟ್ ಇವಾಗ ನಮ್ಗೆ ಒಂದು ಮೊಟ್ಟೆನ, ನಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಬೇಯಿಸ್ಕೊಂಡು ನಾವು ಬಿಡಿಸಿಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬಿಡಿಸಿಟ್ಕೊಂಡಿರೋಂಥ ಮೊಟ್ಟೆ ಹಾಕೊಂಡು ಚಿಲ್ಲಿ ಪೌಡರ್, ಹಾಗೆ ಅರಿಶಿನ, ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಕ್ಕೋಬೇಕು ಮೊಟ್ಟೆಗೆ. ಆ ಕುಕ್ಕರಲ್ಲೇ ಮಾಡ್ಕೊಂಡಿದ್ದಾಯ್ತು, ಯಾಕಂದ್ರೆ ಕುಕ್ಕರಲ್ಲಿ ಪಲಾವು ಕಂಟಿನ್ಯೂ ಮಾಡ್ಬೋದು ಅಂತ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡು, ಪಲಾವ್ ಐಟಮ್ಸ್ ಏನೇನಂದ್ರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಂಡು, ಹಂಗೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟನು ಚೆನ್ನಾಗಿ ಫ್ರೈ ಮಾಡಿದ್ದಿದ್ದಾಯ್ತು. ಆಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ. ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋಬಹುದು, ಇಲ್ಲ ಅಂದ್ರೆ ಶುಂಠಿನ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕೋಬಹುದು. ರುಚಿ ಎರಡು ಸಹ ಒಂದೇ ತರ ಬರುತ್ತೆ. ಜಜ್ಜಿ ಹಾಕೊಂಡ್ರೆ ಸ್ವಲ್ಪ ರುಚಿ ಎನ್ಹಾನ್ಸ್ ಮಾಡುತ್ತೆ ಪೇಸ್ಟ್ಗಿಂತ. ಆದ್ರೆ ಪೇಸ್ಟ್ ಹಾಕೊಳ್ಳೋದು ಯಾಕೆ ಅಂದ್ರೆ ಜಜ್ಜಿ ಹಾಕೊಂಡ್ರೆ ಬಾಯಿಗೆ ಸಿಗುತ್ತೆ, ಅದು ಎತ್ತಿಕ್ ಬಿಡ್ತಾರೆ, ವೇಸ್ಟ್ ಆಗುತ್ತೆ. ಆದ್ರೆ ಪೇಸ್ಟ್ ಹಾಕಿದ್ರೆ ಗೊತ್ತಾಗಲ್ವಲ್ಲ, ಅದಕ್ಕೆ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ. ಆಮೇಲಿಂದ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡ್ವಿ. ಚಿಲ್ಲಿ ಪೌಡರ್, ಗರಂ ಮಸಾಲಾನ ಆ್ಯಡ್ ಮಾಡ್ಕೊಂಡ್ವಿ. ಚಿಲ್ಲಿ ಪೌಡರ್, ಗರಂ ಮಸಾಲ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿಲ್ಲ. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡ್ರೆ ಚಿಲ್ಲಿ ಪೌಡರ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಷ್ಟು. ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿರ್ಲಿಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರಕ್ಕೆ ತಕ್ಕಷ್ಟು. ಇಲ್ಲಿ ನಾ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ, ಈರುಳ್ಳಿ ಜೊತೆಗೆ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕು. ಹಾಗೆ ಧನಿಯಾ ಪೌಡರ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ, ನೋಡಿದ್ರಲ್ಲ. ಚೆನ್ನಾಗಿ ಧನಿಯಾ ಪೌಡರು, ಚೆನ್ನಾಗಿ ಎಲ್ಲ ಮಸಾಲೆನೂ ಈರುಳ್ಳಿ ಹಿಡಿಬೇಕು. ಈರುಳ್ಳಿ ಟೊಮ್ಯಾಟೊನೂ ಹಾಕಿದೀವಲ್ಲ, ಈರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಹೋಗ್ಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಲೋ ಇಟ್ಕೊಂಡು ಲೋನ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ ನಿಮಗೆ ಎಷ್ಟು ಅದಕ್ಕಿಂತ ಮುಂಚೆನೆ ನೀವು ಆ ನೀರನ್ನ ಹಾಕೋಬಹುದು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನೀರು ಹಾಕಾದ್ಮೇಲೆ ಅಕ್ಕಿ ಆ್ಯಡ್ ಮಾಡ್ತಾರೆ. ನಾವಂತೂ ನೀರು ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿನ ನೀರು ಆ್ಯಡ್ ಮಾಡ್ಕೊಂಡು ಆಮೇಲಿಂದ ತೊಳ್ದಿಕ್ಕಿರೋಂಥ ಒಂದು ಕುದಿ ಬರ್ತಾ ಇರಬೇಕಾದ್ರೆ ತೊಳ್ದಿಕ್ಕಿರೋ ಅಕ್ಕಿನ ಆ್ಯಡ್ ಮಾಡ್ಕೋತೀವಿ. ಚೆನ್ನಾಗಿ ಅಕ್ಕಿನ ತೊಳೆದಿಟ್ಕೊಳ್ಳಿ. ಮುಂಚೆ ಆದರೂ ಅಕ್ಕಿ ಅಷ್ಟೊಂದು ಗಲೀಜ್ ಇರ್ತಾ ಇರಲಿಲ್ಲ. ಇವಾಗ ಬರ್ತಾ ಅಂದ್ರೆ ಅಕ್ಕಿ ತೊಳೆದಷ್ಟು ವೈಟ್ ಕಲರ್ ತರ ಪೌಡರ್ ನೀರು ಜಾಸ್ತಿ ಬರುತ್ತೆ. ಅದಕ್ಕೆ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಕುದಿ ಬಂದಾದ್ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಕುದಿ ಬಂದಾದ್ಮೇಲೆ 1 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ 2 ವಿಸಿಲ್ನ ಕೂಗ್ಸಿದ್ರೆ ಸೂಪರ್ ಡೂಪರ್ ಆಗಿರೋಂಥ ಎಗ್ ರೆಸಿಪಿ ರೆಡಿ ಆಯ್ತು. ಮತ್ತೆ ಡಿಮಾರ್ಟ್ ಅನ್ಸ್ಬೋದು. ಹೌದು, ಇಲ್ಲಿ ನಾನು ನನ್ನ ಹಸ್ಬೆಂಡ್ ಹೋಗಿದ್ದು ಮನೆಗೆ ತರಕ್ಕೆ. ಅಲ್ಲಿ ಅಪ್ಪನ ಜೊತೆ ನಾನು ಅವಾಗಿಂದನೂ ಅಷ್ಟೇ, ನಾನು ಕಾಲೇಜ್ ಡೇಸ್ ನಾನು ಅಪ್ಪನೇ ಡಿಮಾರ್ಟ್ಗೆ ಹೋಗ್ತಿದ್ದು, ಶಾಪಿಂಗ್ ಮಾಡ್ತಾ ಇದ್ದಿದ್ದು. ಅಮ್ಮ ಬರ್ತಿಲ್ಲ, ನೀನೇ ಹೋಗು ಅಪ್ಪನ ಜೊತೆಗೆ ಅನ್ನೋರು. ಇವಾಗ ನೆಕ್ಸ್ಟ್ ವೀಕ್ ಗಂಟನೋ ನನ್ನ ಕಾಯ್ದು ನೀನೇ ಹೋಗೋಣ ಬಾ ಅಂತ ಕರೀತಾರೆ. ನಾನು ಅಪ್ಪನ ಜೊತೆಗೆ ಜಾಸ್ತಿ ಡಿಮಾರ್ಟ್ಗೆ ಹೋಗ್ತಿದ್ದಿದ್ದು ಆಯ್ತಾ. ಇಲ್ಲಿ ಇವಾಗ ಇವ್ರ ಜೊತೆಗೆ ಹೋಗ್ತೀನಿ. ಅಲ್ಲಿ ಹೋಗಿ ಆ ಡಿಮಾರ್ಟ್ ಶಾಪಿಂಗ್ ಬ್ಲಾಗ್ ಆಯ್ತು. ಆಮೇಲಿಂದ ನಿಮ್ಗೆ ಫುಡ್ ರೆಸಿಪಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಎಗ್ ಬಿರಿಯಾನಿ ರೆಸಿಪಿ ಎಷ್ಟೊಂದು ಜನ ನಾನ್ ವೆಜ್ ತಿನ್ನಕ್ಕೆ ಇಷ್ಟಪಡಲ್ಲ, ಓಕೆನಾ. ಅವ್ರಿಗೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಎಗ್ ಬಿರಿಯಾನಿ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಹೋಟೆಲ್ ಸ್ಟೈಲೇ ಬರುತ್ತೆ ಅಂತಾನೆ ಹೇಳ್ಬೋದು. ಎಗ್ ರೆಸಿಪಿ ಇಷ್ಟ ಆಯ್ತಾ? ಓಕೆ, ಕಂಪ್ಲೀಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ, ನನ್ಗೆ ಇಷ್ಟ ಆಯ್ತು ನಿಮ್ಗೆ ಅಂತ ಗೊತ್ತಾಗೋದು ಹಿಂಗೆ ಗೊತ್ತಾ, ಒಂದು ಲೈಕ್ ಮಾಡಿದ್ರೆ ನನ್ನ ವಿಡಿಯೋಸ್ ಇವ್ರಿಗೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಒಂದು ಲೈಕ್ ಮಾಡಿ. ಯಾರ್ಯಾರಿನ ನಾನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಾನು ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದು ಕಪಲ್ ರೀಲ್ಸ್ ಇದೆ, ಕಂಟೆಂಟ್ ವಿಡಿಯೋಸ್ ಇದೆ, ಕಾಮಿಡಿ ವಿಡಿಯೋಸ್ ಇದೆ. ಹೋಗಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ನಿಮಗೂ ತುಂಬ ಇಷ್ಟ ಆಗುತ್ತೆ, ಸಪೋರ್ಟ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.